ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಂಕರ್ ಶೆಟ್ರೆ, ನಮ್ಮ ಹತ್ರ 1 ರಿಂದ 2 ನಿಮಿಷ ಇದೆ. ಫಸ್ಟ್ ಲಾಸ್ಟ್ ರಿಯಾಕ್ಷನ್ ಸರ್, ಯಾವ ರೀತಿ ಫೈಟ್ ಇರುತ್ತೆ ಈಗಿನ ಲಿಸ್ಟ್ ನೋಡೋದಾದ್ರೆ? ಈಗ ಲಿಸ್ಟ್ ನನ್ನ ಕಾಣ್ತದಲ್ಲಿ ಲಿಸ್ಟ್ ತುಂಬ ಚೆನ್ನಾಗಿ ಉಂಟು. ಆ್ಯಕ್ಚುಲಿ ಚೆನ್ನಾಗಿ ಉಂಟು ಲಿಸ್ಟ್. ಒಳ್ಳೆ ಫೈಟ್ ಎಲ್ಲ ಸ್ವಲ್ಪ ಹೇಳಿಕ್ಕೆ ಆಗೋದಿಲ್ಲ. ಫೈಟ್ ಇರ್ತದೆ ಸ್ವಲ್ಪ. BJP ಆಲ್ಮೋಸ್ಟ್ ಲೋಕಸಭೆ ಎಲೆಕ್ಷನ್ ಅಪ್ಪರ್ ಹ್ಯಾಂಡ್ಗಳಲ್ಲಿ ಇಲ್ಲಿ ಇರ್ತದೆ. ಸೋ ಫಾರ್ ಲಾಸ್ಟ್ 25 ಹಿಸ್ಟ್ರಿ ನೋಡಿದ್ರೆ ನಾವು 25 ವರ್ಷ ಉಂಟು. ಈಗ ನೀವು ಟಿಕೆಟ್ ಮಿಸ್ ಅಂತೇಳಿ ಹೆಡಿಂಗ್ ಹಾಕೊಂಡಿರಿ. ಟಿಕೆಟ್ ಮಿಸ್ಸಲ್ಲಿ 9 ಜನ ತೋರಿಸ್ತಾ ಇದ್ದೀರಿ. ಆ್ಯಕ್ಚುಲಿ ಇನ್ನೂ ಅಂದರೆ ಇನ್ನೊಂದು 3-4 ನಿಮಿಷ ಅದರಲ್ಲಿ ಆಲ್ಮೋಸ್ಟ್ 50% ಆಫ್ ದಿ ಸಿಟ್ಟಿಂಗ್ MPಸ್ಗೆ ಸೀಟ್ ಇಲ್ಲ ಅಂತ ಆಯಿತು. BJP 50% ಸೀಟ್. ಈಗ ನಿಮ್ಗೆ ಉಳಿದಿರೋ ಕ್ಷೇತ್ರ ಯಾವುದು? ಚಿಕ್ಕಬಳ್ಳಾಪುರ, ಬೆಳಗಾವಿ, ಉತ್ತರ ಕನ್ನಡ, ಚಿತ್ರದುರ್ಗ, ರಾಯಚೂರು. ಕೋಲಾರದಲ್ಲಿ ನಾವು JDSನವ್ರು ನಮ್ಗೆ ಕೊಡ್ತಾ ಇರೋದು ಅಂತ ಹೇಳ್ತಾರೆ, ಕೊಡ್ಲೂಬೋದು. ಅಂದರೆ 2 ಸೀಟ್ 3 ಸೀಟ್ ಕೊಟ್ಟರೆ ಮಾತ್ರ ಅದೊಂದು ರಿಯಲ್ ಮೈತ್ರಿ ಅಂತ ಆಗ್ತದೆ. ಕಡೆ 2 ಸೀಟ್ ತಗೊಂಡು ಬಿಟ್ಟರೆ ಅವ್ರಿಗೆ ಏನಾದ್ರು ಲಾಭ ಆಗ್ತದೆ ಮೈತ್ರಿ. ಇಲ್ಲಾಂದ್ರೆ ಅದರಲ್ಲಿ ಆ 2 ಸೀಟ್ಗಳು ಅಷ್ಟೊಂದು ಹೋಳೇ ಇಲ್ಲ. ಹಾಸನ ಮತ್ತು 9 ನಿಮ್ಮೊಟ್ಟಿಗೆ ಕೊಟ್ಟರು. ನೀವು ವೀಕ್ ಇದ್ರೆ ಅದೇ ಕೊಟ್ರಿ. ಇವರು ಸ್ಟ್ರಾಂಗ್ ಇದ್ದಾರೆ ಕೊಡ್ತಾರೆ. ಇವರು ಸ್ಟ್ರಾಂಗ್ ಇದ್ದಾರೆ, ನೀವು ವೀಕ್ ಇದ್ರೆ ನೀವು ವೀಕ್ ಆದಾಗ ಜಾಸ್ತಿ ಸೀಟ್ ಕೊಡ್ತೀವಿ. BJP ಸ್ಟ್ರಾಂಗ್ ಯಾಕೆ? ಮೂರು ಕೊಟ್ಟು ನಾವು 20ಕ್ಕೆ 4 ಜನ ಹಿಂದುಳಿದ ವರ್ಗದವ್ರಿಗೆ, 2 SC 2 ST, 2 ಮಹಿಳೆ. ಆಮೇಲೆ ಪ್ರಥಮ ಬಾರಿ ಚುನಾವಣೆ ಕಂಟೆಸ್ಟ್ ಮಾಡೋದು 4-5 ಜನಕ್ಕೆ ಕೊಟ್ಟಿದ್ದೇವೆ. ಕಾಂಗ್ರೆಸ್ ಹಂಗಿಲ್ಲ. ಕಾಂಗ್ರೆಸ್ ಅಲ್ಲಿ ಮಂತ್ರಿಗಳಾದ್ರು, ಟಿಕೆಟ್ ಆಯ್ಕೆ ಮಾಡಬೇಕು ಅಂತ ಪರಿಸ್ಥಿತಿಗೆ ರಾಷ್ಟ್ರೀಯ ಪಕ್ಷ 5 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಕ್ಷಣಕ್ಕೂ ಲೋಕಸಭಾ ಟಿಕೆಟ್ ಅಖಾಡ ರಂಗೇರ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಅಖಾಡ ರಂಗೇರಿದೆ. ಕಾಂಗ್ರೆಸ್, BJP, JDS ಎಲ್ಲವೂ ಸಿದ್ಧವಾಗಿ ನಿಂತಿವೆ. ಕ್ಷಣದ ಅಪ್ಡೇಟ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡಬಹುದು. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.